ಕಾಂಗ್ರೆಸ್ನವರು ಮೋದಿಯವ್ರಿಗೆ ಪ್ರಶ್ನೆ ಮಾಡಬಾರ್ದು, ಯಾರು ಏನು ಕೇಳಬಾರ್ದು. ದೇಶ ವಿಚಾರ ಬಂದಾಗ ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಸ್ವಾಭಿಮಾನದ ಪ್ರಶ್ನೆ ಇರ್ಬೋದು, ನಾಗರಿಕರ ಬಗ್ಗೆ ಇರ್ಬೋದು, ಏನು ಬಂದ್ರೂ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ನಲ್ಲಿ ಏನೇನಾಗಿದೆ ಅಂತ ನಿಮಗೆ ಆಮೇಲೆ ನಾನು ಸವಿಸ್ತಾರವಾಗಿ ಹೇಳ್ತೀನಿ. ಇವತ್ತು ರಿಪಬ್ಲಿಕ್ ಆಫ್ ಕಲಬುರ್ಗಿಗೆ ಅಂತ ಹೋಗಿದ್ದಾರೆ. ಏನಕ್ಕೆ ಹೋಗಿರೋದು? ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರು ಕಲಬುರ್ಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ. ನನಗೆ ಅನ್ಯಾಯ ಆಗಿದೆ, ನನಗೆ ದಿಗ್ಬಂಧನ ಆಗಿದೆ, ನನಗೆ ಮೋಸ ಆಗಿದೆ, ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅಟ್ಟಹಾಸ ಮೆರೆಸಿದ್ದಾರೆ. ಅವರು ವಿಕ್ಟಮ್ಮ. ನನಗೆ ಸ್ವಲ್ಪ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು. ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ, ಅವ್ರು ಹೆಂಗೆ ವಿಕ್ಟಮ್ ಆದರು? ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಇದು ಅವರು ಸ್ವಲ್ಪ ನನಗೆ ಬೀಳಿಸಿರ್ಬೇಕು, ಅವರಷ್ಟು ಹುಷಾರು ನಾನಿಲ್ಲ. ನೀವೇ ಬೈದಿ, ನೀವೇ ಜನರ ಕಾಲು ಬೈಸ್ಕೊಂಡು ಮತ್ತು ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ. ಇದ್ರ ಲಾಜಿಕೇ ನನಗೆ ಅರ್ಥ ಆಗಿಲ್ಲ. ನನಗೆ ಹೂ ಇಸ್ ದ ವಿಕ್ಟಮ್ ಹಿಯರ್? ಬೈದವರ ಬೈಸ್ಕೊಂಡವರ? ಆದರೆ ಒಂದು ಭಾಳ ಸಂತೋಷ ಏನಂದರೆ ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರ್ಗಿಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ. ಅಶೋಕ್ ಅವರು, ವಿಜೇಂದ್ರ ಅವರು, ಸಿ ಟಿ ರವಿ ಅವರು, ರವಿಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಕೆಲವು ಜನ ಬಂದಿದ್ದಾರೆ. ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲಬುರ್ಗಿ ವಿಸಿಟ್ ಇರಲಿಲ್ಲ ಇವ್ರದ್ದು. ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು, ಶೆಡ್ಯೂಲ್ ತೆಗೆದು ನೋಡಿ, ಏನು ಒಂದು ಸರಿ ಇರಲಿಲ್ಲ. ಆದರೆ ಈಗ ಕಲಬುರ್ಗಿಗೆ ಇವ್ರದ್ದು 4ನೇ ವಿಸಿಟ್, 4ನೇ ಪ್ರತಿಭಟನೆ ಸರ್ ಇದು. ಹೌದು, ಕಲಬುರ್ಗಿಗೆ ಬಂದು ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ಆಯ್ತಪ್ಪ, ವಿರೋಧ ಪಕ್ಷದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಂದು ನಮ್ಮ ನೀತಿಗಳು ಸರಿ ಇಲ್ಲ, ನಮಗೇನಾದರೂ ಟೀಕೆ ಮಾಡೋದಿದ್ರೆ ಅದನ್ನು ಒಪ್ತೀವಿ. ಅಲ್ಲಿ ಬಂದು ಏನಾದರೂ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡ್ದು, ಇಲ್ಲ ಹೀಗೆ ಮಾಡ್ತಾಯಿದ್ರೆ, ಹಾಗೆ ಮಾಡ್ತಾಯಿದ್ರೆ, ಸರಿ ಅಲ್ಲ, ಕಲ್ಯಾಣ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅದನ್ನೂ ಓಕೆ. 4 ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ? ಪ್ರಿಯಾಂಕ್ ಖರ್ಗೆ ಹಟಾವ್, BJP ಬಚಾವ್. ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ BJP ಲೀಡರ್ಶಿಪ್ಪಿಗೆ. ದಯವಿಟ್ಟು ನಮ್ಮ ಕಲಬುರ್ಗಿ ನಾಯಕರನ್ನು ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗನೇ. ಉದಾಹರಣೆಗೆ ಕೊಡ್ತೀನಿ. ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ? ನಮ್ಮ ಚಿತಾಪುರ್ ಮತಕ್ಷೇತ್ರದ BJPಯ ಒಂದು ಕ್ಯಾಂಡಿಡೇಟ್ ಇದ್ದಾನೆ, ಅಪರಂಜಿ, ಅಕ್ಕಿ ಕಳ್ಳ, ಮಕ್ಕಳ ಹಾಲಿನ ಪೌಡ್ರ್ ಕಳ್ಳತನ ಮಾಡೋಕ್ಕೆ ಅವನಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ. ಅವನ ಮೇಲೆ ಮಾರಣಾಂತಕ ಹಲ್ಲೆ ಆಗಿದೆ, ಪ್ರಿಯಾಂಕ್ ಖರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ. ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ. ಬಂದು ಏನು ಹೇಳಿದ್ರಿ? ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿಬಿಟ್ಟಿದೆ, ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ, ಅವರಿಗೆ ಮರ್ಡರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು. ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು? ಇವರೇ ಕುಡ್ದು ಜಗಳ ಆಡ್ಬಿಟ್ಟು ಹೋಗಿ ಅವ್ರ ಆಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡೆಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ, ನಾಚಿಕೆ ಬಂದಿಲ್ವಾ? ಹಾಂ, ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾವು 50 ವರ್ಷ ಈ ಮನೆತನ ರಾಜಕೀಯದಲ್ಲಿದ್ದೇವೆ. ಅಂಥ ಸ್ವಭಾವದವ್ರಂತ ನಿಮ್ಗೆ ಗೊತ್ತಿರಬೇಕಲ್ಲ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಸ್ಥಳೀಯ ಮುಖಂಡರಿಗಾನ ಗೊತ್ತಿರಬೇಕಾ? ಇಲ್ಲ ಸರ್, ಏನೇ ಇರ್ಬೋದು, ಕುಟುಂಬದವರು ಟೀಕೆ ಮಾಡ್ಬೋದು, RSSನ ಟೀಕೆ ಮಾಡ್ಬೋದು, ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು, ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು, ಆದರೆ ಯಾರಿಗೂ ಒಡಿಸೋದು, ಬಡಿಸೋದು, ಕಡಿಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ.
ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ, ಏನಾಯಿತು? ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡಕ್ಕೆ ಬಂದ್ರಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದ್ರು ಬಿ ಜೆ ಪಿಯವರು. ಎರಡನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನ್ಯಾಪ್ ಕೇಸ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದ್ದು, ಅದು ಕೂಡ ನನ್ನ ಮೇಲೆ ಹಾಕಿದ್ರು. ಏನಾಯಿತು ಅದಾದಮೇಲೆ? ಕೇಸ್ನಲ್ಲಿ ಏನಾಯಿತು? ಆ ಹುಡುಗಿ ವಾಪಸ್ ಬಂದರು, ಇವ್ರದ್ದೆಲ್ಲ ಹಂಗೆ ಪ್ರತಿಭಟನೆ ಬಿದ್ದೋಯ್ತು. ಸ್ವಲ್ಪನ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಏನಾಗ್ತಾಯಿದೆ ಏನಿಲ್ಲ ಅಂತ ಗೊತ್ತಾಗಬೇಕಲ್ಲ ಅವರಿಗೆ. ಮೊನ್ನೆ ನಿಮ್ಮ ನಾಯಕರ ನಂಬ್ಕೊಂಡು ವಿಜಯೇಂದ್ರ ಅವರು ಚಿತ್ತಾಪುರಿಗೆ ಬಂದಿದ್ದರು. ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅನಾಹುತ ಆಗಿಬಿಟ್ಟಿದೆ ಅಂತ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಯಾಂಡ್ ಮೈನಿಂಗ್ ಪಿಟ್ಟಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟ ಅಂತ ಇತ್ತು. ಅವೆಲ್ಲ ಅಕ್ರಮ, ಅದು ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರೋ ಅವ್ರ ಲೋಕಲ್ ಲೀಡರ್ಶಿಪ್ ಹೇಳಿರ್ತಾರೆ. ಪಾಪ ವಿಜಯೇಂದ್ರ ಅವರು ಏನು ಗೊತ್ತಿಲ್ಲ ಅಲ್ಲ ನಮ್ಮ ಭಾಗದ್ದು, ಅವ್ರಿಗೆ ನಂಬ್ಕೊಂಡು ಬಂದರು. ಇನ್ವೆಸ್ಟಿಗೇಷನ್ ಆದಮೇಲೆ ಏನಂತ ಬಂತು? ಅವರಿಬ್ಬರು ಕುಡಿದ್ಬಿಟ್ಟು ಜಗಳ ಆಡ್ಬಿಟ್ಟು ಇಬ್ಬರು ವ್ಯಕ್ತಿ ಒಬ್ಬರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ. ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಷಮೆ ಕೇಳ್ತೀರಾ ನನಗೀಗ? ಮತ್ತು ಮೊನ್ನೆ ಆ ಬೀದರ್ ಒಬ್ಬ ಯುವಕ ಸಿದ್ದು ಪಾಂಚಾಳ ಅಂತ ಏನೋ ಬರೆದಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಇವ್ರು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಆವಾಗ ಯಾಕೋ ವಿಜೇಂದ್ರ ಅವರಿಗೆ ಯಾರೋ ಕರೆಕ್ಟ್ ಮಾಹಿತಿ ಕೊಟ್ಟಂಗಿದೆ, ಇಲ್ಲ ಸರ್ ಇದರಲ್ಲೆಲ್ಲ ಪ್ರಿಯಾಂಕರ್ಗೆ ಇನ್ವಾಲ್ವ್ ಇಲ್ಲ ಅಥವಾ ಏನೂ ಇಲ್ಲ ಅಂದಾಗ ಅದಕ್ಕೆ ಬಂದಿಲ್ಲ ಅವರು. ಆದರೆ ಈ ಬೇರೆ ಎಲ್ಲ ನಾಯಕರು ಕೂಡ ಬಂದಿದ್ದರು. ಏನಾಯ್ತಪ್ಪ ಆ ಪ್ರಕರಣ? ಯಾಕೆ ಸಿದ್ದು ಪಾಂಚಾಳ ಅವರ ವಿಷಯವನ್ನು ಸದನದಲ್ಲಿ ಇವರು ಚರ್ಚೆ ಮಾಡಿಲ್ಲ? ನಡೀತಲ್ಲ ಆಯವ್ಯಯದ ಸಮಯದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಅವಾಗ ಎಷ್ಟು ಬೇಕು ರಾಜಕೀಯ ನೀವು ಮಾಡಿದ್ರಿ. ಯಾವಾಗ ನಿಮ್ಗೆ ಗೊತ್ತಾಯಿತು ಇದರಲ್ಲಿ ಏನೂ ಇಲ್ಲ ಅಂದಾಗ ಪಾಪ ಸಿದ್ದು ಪಾಂಚಾಳ ಅವ್ರ ಮನೆ ಕಡೆ ಕೂಡ ತಿರುಗು ನೋಡಿಲ್ಲ ನೀವು. ಇನ್ನು ನನ್ನ ವಿಷಯ ಬಿಟ್ಬಿಡಿ, ಅವ್ರಿಗಾನ ನೀವು ಸಾರಿ ಕೇಳಿದ್ರೇನ್ರಿ? ಅವ್ರಿಗಾನ ಕ್ಷಮೆ ಕೇಳಿದ್ರ ನೀವು? ಏನಾಯಿತು? 4 ಬೃಹತ್ ಪ್ರತಿಭಟನೆಗಳು. ಪ್ರಿಯಾಂಕರ್ಗೆ ಹಟಾವ್, ಬಿ ಜೆ ಪಿ ಬಚಾವ್. ಯಾಕಂದರೆ ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ನಿಮ್ಮ ಲೋಕಲ್ ಮುಖಂಡರನ್ನ ನಂಬೇಡಿ. ಒಬ್ರಿಗಿಂತ ಒಬ್ಬರು ಅಪರಂಜಿ ಇದ್ದಾರೆ ಅಲ್ಲಿ. ನೀವು ಕ್ಯಾಂಡಿಡೇಟು ನೀವು FIR ನೋಡ್ಕೊಡ್ತೀರಾ ಅನಿಸುತ್ತೆ. ಬಿ ಫಾರ್ಮ್ ಕೊಡೋದಕ್ಕಿಂತ ಮುಂಚೆ ನಿನ್ನ ಮೇಲೆ ಎಷ್ಟು ಕ್ರಿಮಿನಲ್ ರೆಕಾರ್ಡ್ ಇದೆ, ಎಷ್ಟು FIR ಇದೆ, ಎಷ್ಟು ಅಟೆಂಪ್ಟು ಮರ್ಡರ್ ಇದೆ, ಎಷ್ಟು ಜನದ ಮೇಲೆ ಅತ್ಯಾಚಾರ ಮಾಡಿದ್ಯಾ, ದೌರ್ಜನ್ಯ ಮಾಡಿದ್ಯಾ, ಅಟ್ರಾಸಿಟಿ ಮಾಡಿದ್ಯಾ, ಇದು ನಿಮ್ಮ ಕ್ರೈಟೀರಿಯಾ. ಕೆಲವು ಬಿ ಜೆ ಪಿ ಮುಖಂಡರು, ನಮ್ಮ ಜಿಲ್ಲಾ ಮುಖಂಡರದ್ದು ಲಿಸ್ಟ್ ತೆಗೆದು ನೋಡ್ರಿ. ಚಿತ್ತಾಪುರ ಕ್ಯಾಂಡಿಡೇಟ್ ಅಕ್ಕಿ ಕಳ್ಳ, ಮಕ್ಕಳ ಹಾಲಿನ ಪೌಡ್ರ್ ಕಳ್ಳ ಅಂಥವನಿಗೆ ಟಿಕೆಟ್ ಕೊಟ್ಟಿದ್ದೀರಾ. ಇನ್ನೊಬ್ಬ ನಿಮ್ಮ ಬೀದರ್ ಶಾಸಕರಿದ್ದಾರೆ, ಅವ್ರಿಗೆ ಕೇಳಿ ಯಾರು ನಮ್ಮ ಭಾಗದಲ್ಲಿ IPL ಬೆಟ್ಟಿಂಗ್ ನಡೆಸ್ತಾರಂತ ಕೇಳಿ ನೋಡಿ. ನಿಮ್ಮ BJP ಶಾಸಕರಿಗೆ ಹೇಳ್ತಾರೆ ಯಾರಿಗೆ ನೀವು ಬಿ ಫಾರ್ಮ್ ಕೊಟ್ಟಿದ್ದೀರಾ ಅಂತ. ಇನ್ನೂ ಒಬ್ಬ BJP ಶಾಸಕರ ಎಲ್ಲದಕ್ಕೂ, ಮಾಜಿ ಶಾಸಕರು ಎಲ್ಲದಕ್ಕೂ ಮುಂದೆ ನಿಂತು ಬೈತಾರೆ. ನಿಮ್ಮ ಸರ್ಕಾರ CBI ತನಿಖೆ ನಡೆದಿತ್ತು, ರೈತರ ಹೆಸರು ಮೇಲೆ ವಂಚನೆ ಮಾಡಿದ್ದಕ್ಕೆ. ಮರ್ತೋಗ್ಬಿಟ್ಟಿದ್ದೀರಾ ಇವೆಲ್ಲ? ಇಲ್ಲಿ ನಿಮ್ಮ ಬೆಂಗಳೂರಿನಲ್ಲಿ ಮುನಿರತ್ನದ ಬಗ್ಗೆ ನನಗಿಂತ ಹೆಚ್ಚು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು. ಇಂಥವ್ರಿಗೆ ನೋಡಿ ನೀವು ಟಿಕೆಟ್ ಕೊಡ್ತೀರಾ. ಇವತ್ತು ಕಲಬುರಗಿನಲ್ಲಿ ಹೋಗಿ ಇವತ್ತು ಎಲ್ಲ ದೊಡ್ಡ ದೊಡ್ಡ ಲೀಡ್ರು ಭಾಳ ಉದ್ದುದ್ದ ಭಾಷಣ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. CT ರವಿ ಅವರು ಇತ್ತೀಚೆಗೆ ನಮ್ಮ ಭಾಗಕ್ಕೆ ಬಂದು ಮಾತೆತ್ತಿದ್ರೆ ನಿಜಾಮ್ರು ರಜಾಕರು ಎರಡೇ ಬರೋದು ಇವರಿಗೆ, ಬೇರೆದೇನು ಬರೋದು, ಮೂರನೇದು ಬರೋದೇ ಇಲ್ಲ ಇವರಿಗೆ. ಇವರು ಎಷ್ಟು ಸರಿ ಮುಸಲ್ಮಾನ್ ಅಂತಾರೆ, ಎಷ್ಟು ಸರಿ ಪಾಕಿಸ್ತಾನ್ ಅಂತಾರೆ. ನನ್ನದೊಂದು ಸಲಹೆ ಇದೆ ಅವರಿಗೆ. ಹೆಂಗಾನ ನಿಮ್ಮ ಮಾಲಕರು RSSನವರು ಅಖಂಡ ಭಾರತದ ಕನಸು ಕಾಣ್ತಾ ಇದ್ದಾರಲ್ಲ, ಕಟ್ಟಬೇಕು ಅಂತ, ಹೋಗಿ ಪಾಕಿಸ್ತಾನಿಗೆ ಸೆಟ್ಲ್ ಆಗಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿರಿ. ಹಂಬ್ಲಿ ಸಬ್ಮಿಟ್ ಟು ಯು. ಇಲ್ಲಿ ಒದರಾಡೋದ್ರಿಂದ ಪ್ರಯೋಜನ ಇಲ್ಲ. ಅಲ್ಲೋಗಿ ಪಾಕಿಸ್ತಾನಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟು ಅಖಂಡದ ಭಾರತದ ನನಸು ಮಾಡಿ RSSದು. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಒದರಾಡೋದು ಕರ್ನಾಟಕದಲ್ಲಿ. ಅಷ್ಟು ಪ್ರೀತಿ ಇದ್ದರೆ ಹೋಗ್ರಿ, ಅಲ್ಲೇ ಸೆಟ್ಲ್ ಆಗಿ, ಯಾಕೆ ಬೇಡ ಅಂತೀರಾ? ಇವರೆಲ್ಲ ಪೌರುಷ ಏನಿದೆ ಸರ್, ಬರೇ ಮೈಕ್ನಲ್ಲಿ, ಬರೇ ಮಾಧ್ಯಮದ ಮುಂದೆ. ಯಾಕಪ್ಪ ಇನ್ನೂ ವಾಯ್ಸ್ ಸ್ಯಾಂಪಲ್ ಕೊಟ್ಟಿಲ್ಲ?
ಮೇಲ್ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ. ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರಾ? ಕೋರ್ಟಿಗೆ ಯಾಕೆ ಹೋಗಬೇಕಾಗಿತ್ತು? ನಿಮ್ಗೆ ಅಷ್ಟು ನೀವು ಹೇಳ್ತಾ ಇರೋದು ಬದ್ಧತೆ ಇದ್ದಿದ್ರೆ ಕೋರ್ಟಿಗೆ ಯಾಕೆ ಹೋದ್ರಿ? ನೀವೇನು ಹೇಳಿದ್ರಿ? ನಾನು ಆ ಪದ ಹೇಳಿಲ್ಲ, ಫ್ರಸ್ಟ್ರೇಟ್ ಅಂದೆ ಅಂತ ಹೇಳಿದ್ರಲ್ಲ. ಫ್ರಸ್ಟ್ರೇಟ್ ಅಲ್ಲ ಸರ್, ಫ್ರಸ್ಟ್ರೇಟ್. ಪ್ರಾಸ್ಟಿಟ್ಯೂಟ್ ಅಂದಿಲ್ಲ, ಫ್ರಸ್ಟ್ರೇಟ್ ಅಂದೆ ಅಂತೆ. ಆಯ್ತಪ್ಪ, ಫ್ರಸ್ಟ್ರೇಟಿಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಿ. ಯಾಕೆ ಕೊಟ್ಟಿಲ್ಲ? ಸುಪ್ರೀಂ ಕೋರ್ಟ್ ತನಕ ಹೋಗಿ ಸ್ಟೇ ತರ್ತೀರೇನ್ರಿ? ಇಷ್ಟೇನಾ? ಬಂದು ಇಲ್ಲಿ ಬೇರೆ ಭಾಷಣ ಹೊಡೆಯೋದು, ರಿಪಬ್ಲಿಕ್ ಆಫ್ ಕಲಬುರ್ಗಿ. ಏನು ನೈತಿಕತೆ ಇದೆಯಾ ನಿಮ್ಗೆಲ್ಲರಿಗೂ ಮಾತಾಡೋಕ್ಕೆ? ಇವತ್ತು ನನಗೆ ಇನ್ನೊಂದು ಆಶ್ಚರ್ಯ ಏನಾಯ್ತು ಅಂದರೆ, ಶ್ರೀರಾಮ್ಲು ಅವ್ರು ಬಂದ್ಬಿಟ್ಟವ್ರೆ ನಮ್ಮ ಕಡೆ. ಬಂದು ಅವರು ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಕಟ್ಟಿದವರು ಕಲ್ಯಾಣ ಕರ್ನಾಟಕದಲ್ಲಿ ಸೋಲ್ತೀನಿ ಅಂದ್ಬಿಟ್ಟು ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ಓಡೋಗಿ ಬೇರೆ ಕಡೆ ಬೇರೆ ಕಡೆ ಎಲೆಕ್ಷನ್ ನಿಂತಿದ್ರು. ಮರ್ತೋಗ್ಬಿಟ್ಟಿದೆ ಅವರಿಗೆ. ಮೊಳಕಾಲ್ಮೂರಲ್ಲಿ ನಿಂತಿದ್ರಲ್ಲ ಸರ್ ಲಾಸ್ಟ್ ಟೈಮು. ಮೊಳಕಾಲ್ಮೂರು ಕೂಡ ಸೇರಿಸ್ಬೇಕು ಕಲ್ಯಾಣ ಕರ್ನಾಟಕಕ್ಕೆ ಅಂತ ಅವ್ರ ಸಬ್ ಕಮಿಟಿ ಚೇರ್ಮನ್ ಆಗ ಅವ್ರ ಪ್ರಸ್ತಾವನೆ. ಏನಪ್ಪ ಇದು? ನೀವು ನನಗೆ ಉಪದೇಶ ಮಾಡಿ ತೊಂದರೆ ಇಲ್ಲ, ನಿಮ್ಗೆ ಏನಾದರೂ ಚೆನ್ನಾಗಿದ್ದು ಇದ್ರೆ ನನಗೆ ಪಪ್ಪು ಅಂತ ಇದ್ದಾರೆ ಇವತ್ತು, ಕರ್ನಾಟಕದ ಪಪ್ಪು ಅಂತೆ. ನಾನೇ ಪಪ್ಪು ಅಂದರೆ ಅವ್ರೇನಿರ್ಬೇಕು ಮತ್ತೆ? 10 ಸಾಲ ಕನ್ನಡದಲ್ಲಿ ಮಾತಾಡಕ್ಕೆ ಬರಲ್ಲ ಮನುಷ್ಯನಿಗೆ, ನಮಗೆ ಬೇರೆ ಹೇಳೋದು ಇವರು ಮನ್ಸ ಒಂದು ಸಾಲ ಮಾಡ್ಕೊಂಡು ಒಂದೇ ಒಂದು ಸಾಲ ಮಾತಾಡೋದು. ಇವತ್ತು ಅವರು ಓದಿ ನಾವು ಪಪ್ಪು, ರಾಹುಲ್ ಗಾಂಧಿ ಪಪ್ಪು ಅಂತೆ. ಏನಪ್ಪ ಇದು? ಇವತ್ತು ಅವರೆಲ್ಲ ನಮಗೆ ಪಪ್ಪು, ನಾನು ಆಯ್ತಪ್ಪ ನಾನು ಪಪ್ಪು. ವಾಟ್ ಡಸ್ ದಟ್ ಮೇಕ್ ಯು? ನಾನು ಪಪ್ಪು ಅಂದರೆ ನೀವೇನು? ಯಾವುದೇ ಸಬ್ಜೆಕ್ಟ್ ಬಗ್ಗೆ ವೇದಿಕೆ ಸಜ್ಜು ಮಾಡಿ, ಯಾವುದೇ ಇರಲಿ, ಟ್ರೈಬಲ್ ವೆಲ್ಫೇರ್ ಬಗ್ಗೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು, ನಿರುದ್ಯೋಗ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಯಾವುದ್ರ ಬಗ್ಗೆನ ಮಾಡಿ ಕನ್ನಡದಲ್ಲಿ ನಾನು ವಾದ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಬರ್ತೀರಾ? ನೋಡ್ಬಿಡೋಣ ಯಾರು ಪಪ್ಪು ಅಂತ. ಇದು ಏನು ಇವರು ಪಾಪ ನಮ್ಮ ಇದು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಎಷ್ಟು ಯಾವ ಮಟ್ಟಕ್ಕೆ ಕುಸಿದೋಗ್ಬಿಟ್ಟಿದೆ ಅಂದರೆ, ಮೊನ್ನೆ ಅಶೋಕ್ ಅವರು ಒಂದು ಟ್ವೀಟ್ ಹಾಕ್ತಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಅವರ ಹುಟ್ಟುಹಬ್ಬದ ದಿವಸ ವಿಶ್ ಮಾಡಿಲ್ಲ ಅಂತ. ದಿಸ್ ಈಸ್ ದ ಇಶ್ಯೂ ಫಾರ್ ಅವರ್ ಆನರೇಬಲ್ ಆಪೋಸಿಷನ್ ಲೀಡರ್ಸ್. ಅವ್ರು ವಿಶ್ ಮಾಡಿದಾರಾ ಇಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು? ವಿಶ್ ಫೋನ್ ಏನು ಎಲ್ಲನೂ ಟ್ವಿಟರ್ನಲ್ಲೇ ಮಾಡಬೇಕಾ? ಎಲ್ಲನೂ ಸಾಮಾಜಿಕ ಜಾಲತಾಣದಲ್ಲೇ ಮಾಡಬೇಕಾ? ಅದು ನಮ್ಮದು ಯಾವುದು ಸರ್, ಡಿಸೆಂಟ್ರಲೈಸೇಷನ್ ಮೀಟಿಂಗ್ ಇದ್ದಾಗ ಇಲ್ಲೇ ಪಕ್ಕದಲ್ಲಿ ಕೂತಾಗ ಫೋನಲ್ಲೇ ಮಾತಾಡಿದ್ದಾರೆ ನನ್ನ ಮುಂದೆನೇ. ಆಯಿತು, ಒಂದು ಸರಿ ವಿಶ್ ಮಾಡಿಲ್ಲ ಅಂತಲೂ ಅಂದ್ಕೊಳ್ಳೋಣ. ಅದ ಇಶ್ಯೂ ನಿಮಗೆ? ಇಸ್ ದ್ಯಾಟ್ ಯುವರ್ ಇಶ್ಯೂ? ನೀವು ಹೋಗಿದ್ರೇನ್ರಿ ವಿಜೇಂದ್ರ ಅವ್ರ ಬರ್ಡೇಗೆ ಬೊಕ್ಕೆ ತಗೊಂಡು, ಅಥವಾ ಅವ್ರು ಬಂದಿದ್ರ ನಿಮ್ಮ ಬರ್ಡೇಗೆ? ಏನು ಇದ ಇಶ್ಯೂಗಳು ನಿಮಗೆ? ಅದಕ್ಕೆ ಎಷ್ಟು ಹತಾಶರಾಗ್ಬಿಟ್ಟಿದ್ದಾರೆ ಅಂತ ನಾವು ನೋಡ್ಬೋದಾಗಿದೆ. ಮತ್ತು ವಿಶೇಷವಾಗಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ರಕ್ಸ್ ಆಫ್ ದಿ ಮ್ಯಾಟರ್, ನಾನು ಹೇಳ್ದಂಗೆ ನಾರಾಯಣ ಸ್ವಾಮಿ ಅವರಿಗೆ 2 ನಾಲ್ಗೆ ಇದೆ. ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಇನ್ನು ಒಂದು ಬೆಂಗಳೂರಿನಲ್ಲಿ. ಒಂದು ಕಡೆ ನಾನು ಹೇಳೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಗವರ್ನರ್ ಭೇಟಿಯಾಗ್ಬಿಟ್ಟು ಆಚೆ ಬಂದು ನಾವು ಪ್ರಿಯಾಂಕ್ ಖರ್ಗೆ ಏನೂ ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ನಾ ಏನೂ ಅಂದಿಲ್ಲ, ಏನೂ ಇಲ್ಲ, ಅವರೇ ಭಾವಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳೋದು. ನಾನು ಹೇಳಿದಾಗ ಸ್ವಲ್ಪ ಒಂದೆರಡು ವಿಡಿಯೋ ಹಾಕ್ತೀನಿ, ದಯವಿಟ್ಟು ತಾವೇ ನಮ್ಮ ಸ್ನೇಹಿತರು ಹೇಳಬೇಕು. ಇದು ಒಂದು 3.5 ನಿಮಿಷದಿದೆ, ದಯವಿಟ್ಟು ಒಂದು ನಿಮಿಷ. ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾಳೆ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ ಖರ್ಗೆ ರೀ, ಬಸವಣ್ಣನವರ ವಚನ ಒಂದಿದೆ, ಆನೆ ಏರಿ ಹೋದರೇನು ಶ್ವಾನ ಬಗಳಿದರೇನು ಕಚ್ಚುವುದೇ. ಇದು ಬಸವಣ್ಣನವರ ವಚನ. ಶ್ವಾನ ಅಂದ್ರೆ ಏನು? ಈ ಗಾದೆಯನ್ನು ನಾನು ಹೇಳಿದೆ, ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿದ್ದಾರೆ ಅಂತೇಳಿ ಅಲ್ಲಿನ ಸಚಿವರು
ಇನ್ಚಾರ್ಜ್ ಮಿನಿಸ್ಟರ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಸರಿ, ನಾನೇ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾನೇ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಪ್ರಿಯಾಂಕಾ ಖರ್ಗೆ ರೀ. ಯಾರಪ್ಪ ಪ್ರಿಯಾಂಕಾ ಖರ್ಗೆ? ನಾನೇ ಅಲ್ವಾ? ವಚನ ಒಂದಿದೆ, ಆನೆ ಏರಿ ಹೋದರೇನು, ಶ್ವಾನ ಬಗಳಿದರೇನು ಕಚ್ಚುವುದೇ. ಇದು ಬಸವಣ್ಣನವರ ವಚನ. ಶ್ವಾನ ಅಂದ್ರೆ ಏನು? ಈ ಗಾದೆಯನ್ನು ನಾನು ಹೇಳಿದೆ. ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಸಚಿವರು ಇನ್ಚಾರ್ಜ್